ನಾಲ್ಗೆ ಕಚ್ಕೊಂಡೆ ನಿಯಾಲ್. ಅಜ್ಜಿ ಏನು ಹೇಳ್ತೈತ ನಾಲ್ಗೆ ಕಚ್ಕೊಂಡ್ರೆ? ಇವತ್ತು ನಿನ್ಗೆ ಮಟನು ಚಿಕನು. ಹೌದಾ, ಸೂಪರ್ ನಿಯಾಲ್. ಹಾಗಾದ್ರೆ ಏನ್ ಮಾಡ್ತಿದ್ದೆ ಅಜ್ಜಿ? ಕೇಳ್ಕೊಂಡ್ ಬಾ. ಸರಿ, ಕೇಳ್ಕೊಂಡ್ ಬರ್ತೀನಿ. ವೆಜ್ಜು ನಂಗೆ ತುಂಬ ಕಷ್ಟ, ತಿನ್ನೋದೇ ಕಷ್ಟ ನಾನು. ಅಜ್ಜಿ ಏನ್ ಮಾಡ್ತಾ ಇದ್ಯಾ? ಕೈಮಾ ಉಂಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಪ್ಪ. ವಾವ್, ಕೈಮಾ. ಬನ್ನಿ ಹೇಗ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಇವಾಗ ಕೈಮಾ ಮನೆಗೆ ತಂದ್ಮೇಲೆ ಅದನ್ನ ಹೇಗ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಕೈಮಾನ ಒಡ್ಸ್ಕೊಂಡ್ ತಂದಾಗ ಅದ್ರ ಜೊತೆ ಒಂದೆರಡು ಮೂಳೆನೂ ಕೊಟ್ಟಿರ್ತಾರೆ. ಅದನ್ನು ಸಾಂಬಾರಿಗೆ ಬಳಸಿ, ಯಾಕಂದ್ರೆ ಅದರಲ್ಲೇ ಇರೋದು ರುಚಿ. ಕೈಮಾ ತೊಳ್ಕೊಂಡ್ರೆ ಉಂಡೆ ಒಡೆದೋಗುತ್ತೆ ಅಂತ ಹೇಳ್ತಾರೆ. ಆ ಥರ ಏನೂ ಆಗೋದಿಲ್ಲ. ಚೆನ್ನಾಗಿ ಒಂದು ಒಣ ಬಟ್ಟೆಯಲ್ಲಿ ಮೇಲ್ ಒಡ್ಸ್ಕೊಂಡ್ರೆ ಸಾಕು. ನಂತರ ಮಿಕ್ಸಿ ಜಾರ್ಗೆ ಕೈಮಾನ ಹಾಕ್ಕೊಂಡು ಜಾಸ್ತಿ ಏನು ಓಡಿಸೋದು ಬೇಡ, ಲೈಟಾಗಿ ಮಿಕ್ಸರ್ನ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಬನ್ನಿ ಇವಾಗ 1/4 kg ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡ್ಕೊಂಡು ಬರೋಣ. ಒಂದು ಬೆಳ್ಳುಳ್ಳಿ, ಆಮೇಲೆ ಕಡಲೆ, ಆಮೇಲೆ ಒಂದು ಚಕ್ಕೆ, ಆಮೇಲೆ ಒಂದು ಸ್ವಲ್ಪ ಅಷ್ಟು 1 ಸ್ಪೂನಷ್ಟು ಮೆಣಸು, ಒಂದು 1/4 ಸ್ಪೂನಷ್ಟು ಜೀರಿಗೆ, ಮಾಮೂಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಮಾಮೂಲಿ ಚಿಲ್ಲಿ ಪೌಡ್ರು, ಆಮೇಲೆ 2 ಸ್ಪೂನಷ್ಟು ಧನಿಯಾ, ಆಮೇಲೆ ಕಾಯಿ, ಆಮೇಲೆ ಮುಂಚೆ ಅರ್ಧ ಇಂಚು ಟೊಮಟೊ, 5 ಹಸಿಮೆಣಸಿನಕಾಯಿ ಮತ್ತೆ ಆಮೇಲೆ ಲಾಸ್ಟಲ್ಲಿ ಹಾಕ್ಬೇಕು. ಇಷ್ಟು ಆಮೇಲೆ ಒಂದೇ ಇಷ್ಟನ್ನು ರುಬ್ಕೊಂಡು ಆಮೇಲೆ ಮತ್ತೆ ಹೊಡೆದು ಹಂಗೆ ಫಸ್ಟ್ ನಾವು ಇವಾಗ ಒಂದು 2-3 ಸ್ಪೂನ್ ಉಡ್ಗಡ್ಲೆ ತೊಗೊಂಡಿದ್ವಲ್ಲ, ಅದನ್ನು ನಾವು ಪೌಡ್ರು ಮಾಡ್ಕೊಳ್ಳೋಣ. ಸೊ ಅದನ್ನು ಪೌಡ್ರು ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಇವಾಗ ನಾವು ಹಿಂದೆ ತೋರಿಸಿದಂಥ ಮಸಾಲ ಪದಾರ್ಥಗಳನ್ನೆಲ್ಲನೂ ಅದಕ್ಕೊಳಗಡೆ ಹಾಕ್ಕೊಂಡು, ಸೊ ಅದನ್ನು ಒಂಚೂರು ತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಾದ್ಮೇಲೆ ಈ ಸ್ಪೈಸಸ್ ಇರುತ್ತಲ್ಲ, ಈ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡು ಮತ್ತೆ ಫೈನ್ ಪೇಸ್ಟ್ ಆಗೋ ರೀತಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ನಂತರ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಕೈಮಾನ ಹಾಕ್ಕೊಂಡು, ಸೊ ಅದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಬೇಕು. ಸೊ ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡಿದ ನಂತರ ನಾವು ಮನೇಲಿ ಏನಾದರೂ ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಈ ಥರದ್ದು ಏನಾದರೂ ಇದ್ದರೆ ಹಾಕ್ಕೊಬೋದು, ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಈ ಥರದ್ದು ಏನಾದರೂ ಒಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೇ ಪೌಡ್ರು ಮಾಡಿ ಇಟ್ಕೊಂಡಿದ್ದಂಥ ಉರ್ಗಡ್ಲೆ ಪೌಡ್ರ್ ಏನಿದೆ ಅಲ್ಲ, ಅದನ್ನು ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಜಾಸ್ತಿ ಆದರೆ ಕೈಮಾಗಿಂತ ಜಾಸ್ತಿ ನಾವು ಉರ್ಗಡ್ಲೆ ಪುಡಿನೇ ತಿಂದಂಗಾಗುತ್ತೆ. ಸೊ ಮತ್ತು ಕೈಮಾ ಒಡ್ಕೊಳ್ಳೋ ಅಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನೋಡಿಕೊಂಡು ನಾವು ಎಷ್ಟು ಬೇಕಷ್ಟು ಅದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಬನ್ನಿ ಇವಾಗ ಕೈಮಾ ಸ್ವಲ್ಪ ಉಪ್ಪು ಖಾರ ಹೀರ್ಕೊಳ್ಳೋಕ್ಕೆ ಬಿಡೋಣ. ಸೊ ಅದು ಉಪ್ಪು ಖಾರ ಹೀರ್ಕೊಳ್ಳೋ ಅಷ್ಟರಲ್ಲಿ ನಾವು ಸಾಂಬಾರ್ಗೆ ಏನೇನು ಬೇಕು ಮಸಾಲೆ ಅಂತ ನೋಡ್ಕೊಂಡು ಬರೋಣ. ಅದ್ರಲ್ಲಿ ಅರ್ಧ ಕೆಜಿನ ಅಂದ್ರೆ 1/4 kg ಹತ್ರ ಹೋಗಿರ್ತಿದೆ, ಅದನ್ನು ಸ್ವಲ್ಪ ಹೊರ ಬಂದಿತ್ತು. ಅದನ್ನ ಸಾಂಬಾರಿಗೆ ಫಸ್ಟ್ ಇದೆಲ್ಲ ರೆಡಿ ಮಾಡ್ತೀವಿ. ಸಾಂಬಾರಿಗೆ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ, ಈರುಳ್ಳಿ, ಒಂದು ಟೊಮಟೊವನ್ನು, ಅರ್ಧ ಟೊಮಟೊವನ್ನು, ಮಾಮೂಲಿ ಧನಿಯಾ ಪುಡಿ, ಮಾಮೂಲಿ ಚಿಲ್ಲಿ ಪೌಡ್ರು, ಸಾಂಬಾರು ಪುಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು.
ನಂತರ ಒಂದು ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಚರ್ಬಿನ ಸಪ್ರೇಟ್ ಮಾಡಿಕೊಂಡು ಬರೀ ಮಟನ್ ಪೀಸ್ನ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ. ಚರ್ಬಿನ ನಾವು ಇವಾಗಲೇ ಸೇರಿಸ್ಕೊಂಡ್ರೆ ಅದು ಕೂಗಿಸ್ಕೊಂಡಾಗ ಎಲ್ಲ ಕಲಸೋದಂಗೆ ಆಗೋಗಿರುತ್ತೆ. ಸೊ ಅದಕ್ಕೆ ನಾವು ಅದನ್ನ ಕೈಮಾ ಉಂಡೆನ ಬೇಯಿಸ್ತೀವಲ್ಲ ಅವಾಗ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸೈಡಲ್ಲಿ ನೋಡಿ ನಮ್ಮ ಕೈಮಾ ನೆನಿತಾ ಇದೆ. ಇವಾಗ ಸ್ವಲ್ಪ ಇದನ್ನ ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿದಂತಹ ಕೈಮಾ ಮಸಾಲೆ, ಸಾಂಬಾರ್ ಮಸಾಲೆ ಇತ್ತಲ್ಲ ಅದನ್ನ ಹಾಕ್ಕೊಳ್ಳೋಣ. ಮಟನ್ಗೆ ಮಸಾಲೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಸಾಂಬಾರು, ಗಟ್ಟಿಗೆ ಬೇಕಾ ಸ್ವಲ್ಪ ಮೀಡಿಯಮ್ ಆಗಿ ಬೇಕಾ ಯಾವ ಥರ ಬೇಕು ಅದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೊ ನೀರು ಹಾಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ. ಆಲ್ರೆಡಿ ಕೈಮಾ ಕಳಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀರಾ. ಸೊ ನೋಡಿಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ. ಸೊ ಸ್ವಲ್ಪ ಹೊತ್ತು ಸಾಂಬಾರು ಕುದಿಯೋದಕ್ಕೆ ಬಿಡಿ. ಕುದ್ದಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 4-5 ವಿಷಿಲ್ ಕೂಗಿಸ್ಕೊಳ್ಳಿ. ಬನ್ನಿ, ಇನ್ನೇನು ನಮ್ಮ ಸಾಂಬಾರ್ ಕೆಲಸ ಅಷ್ಟೇ ಮುಗೀತು. ಇನ್ನು ಅದ್ರ ಕೆಲಸ ಅದು ಮುಗಿಸ್ಕೊಳ್ಳುತ್ತೆ. ಪಾಪ ನಮ್ಮ ಕೈಮಾ ಅಷ್ಟೊತ್ತಿಂದ ನೆನೀತಾ ಇದೆ. ಉಂಡೆ ಕಟ್ಕೊಳ್ಳೋಣ ಬನ್ನಿ ಅದನ್ನ. ನೋಡ್ತಾ ಇದ್ದೀರಲ್ಲ, ಕಲ್ಸ್ಕೊಂಡಿರೋ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಒಬ್ರೊಬ್ರು ಮೊಟ್ಟೆ ಹಾಕ್ಕೊಳ್ದಿರನು ಮಾಡ್ತಾರೆ. ಬಟ್ ಆದರೆ ಬಿಗಿನರ್ಸು ಈ ಥರ ಎಲ್ಲ ಇರೋರು ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿರುತ್ತೆ. ಸೊ ಒಡ್ಕೊಳ್ಳೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಮತ್ತು ಕಡಲೆ ಹಸಿಟ್ಟು ನಾವು ಅದೇ ಹುರ್ಗಡ್ಲೆ ಪೌಡ್ರ್ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ನೋಡ್ಕೊಂಡು ಹಾಕ್ಕೊಬೇಕು. ಸೊ ಆವಾಗ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀರಿನ ಅಂಶ ಏನೂ ಇರಬಾರ್ದು. ಸೊ ಆವಾಗ ಗಟ್ಟಿಯಾಗಿರಬೇಕು ಉಂಡೆ. 1/4 kg ಮಟನ್ ಕೈಮಾ ಇದ್ರೆ ಸಾಕು. ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿದ್ರೂ 12-15 ಉಂಡೆ ಆಗುತ್ತೆ. ಆರಾಮಾಗಿ ಮಾಡ್ಕೊಬೋದು. ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಾ? ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರವರ್ಗು ಆರಾಮಾಗಿ ಈಸಿಯಾಗಿ ತುಂಬ ಖುಷಿಯಾಗಿ ತಿನ್ನೋಕ್ಕಾಗೋವಂಥ ನಾನ್ ವೆಜ್ ಫುಡ್ ಯಾವುದಪ್ಪ ಅಂತ ಅಂದರೆ ಅದು ನಮ್ಮ ಕೈಮಾ ಉಂಡೆನೇ. ಉಂಡೆ ಕಟ್ಕೊಂಡಾದ್ಮೇಲೆ ಆವಾಗಲೇ ನಾವು ಚರ್ಬಿನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಸಾಂಬಾರಲ್ಲಿ ಮಟನ್ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಒಂದು ಸೈಡಿಂದ ಏನು ಉಂಡೆ ಕಟ್ಕೊಂಡಿದ್ವಲ್ಲ ಕೈಮಾ ಉಂಡೆನ ಅದನ್ನು ಒಂದು ಸೈಡಿಂದ ಹಾಕ್ಕೊಂಡು ಬನ್ನಿ. ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗಬೇಡಿ. ಸೊ ಮತ್ತು ಕೈಮಾ ಉಂಡೆನ ನಾವು ಸಾಂಬಾರು ಒಳಗಡೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಸೌಟನ್ನ ಅಲ್ಲಾಡಿಸ್ಬೇಡಿ. ನಾವು ಇನ್ ಕೇಸ್ ಏನಾದರೂ ಸೌಟ್ ಅಲ್ಲಾಡಿಸಿದ್ರೆ ಕೈಮಾಗಳೆಲ್ಲ ಒಡ್ಕೊಂಡ್ಬಿಡುತ್ತೆ. ಉಂಡೆಗಳನ್ನೆಲ್ಲ ಹಾಕೊಂಡ್ಮೇಲೆ ಒಂದು 15-20 ನಿಮಿಷ ಬೇಯೋದಕ್ಕೆ ಬಿಡಿ. ಸೊ ಬೆಂದಾದ್ಮೇಲೆ ಆಟೋಮೆಟಿಕ್ಕಾಗಿ ಉಂಡೆಗಳೆಲ್ಲ ಮೇಲ್ ಬರುತ್ತೆ. ಸೊ ಮೇಲ್ ಬಂದಮೇಲೆ ಕೈಮಾ ಉಂಡೆ ಬೆಂದಿದೆ ಅಂತ.
ಸೊ ಆವಾಗ ನೀವು ಸೌಟ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕೈಮಾ ಒಡೆದೋಗಲ್ಲ. ನೋಡ್ತಾ ಇದ್ದೀರಲ್ಲ ನಮ್ಮ ಕೈಮಾ ಉಂಡೆಗಳೆಲ್ಲ ಹೇಗ್ ಮೇಲ್ ಬಂದು ತೇಳ್ತಾ ಇದ್ದಾವೆ ಅಂತ. ಸೊ ಇವಾಗ ಬೆಂದಿದೆ ಅಂತ. ಹಾಗೆ ನೀವೆಲ್ಲರೂ ನೋಡ್ಬೋದು ಉಂಡೆಗಳೆಲ್ಲ ಸೀಳ್ ಬಿಟ್ಟಿದೆ. ಸೊ ಈ ಥರ ಸೀಳ್ ಬಿಟ್ಟಿದೆ ಅಂತ ಅಂದರೆ ಉಂಡೆಗಳು ಒಡೆದೋಗಲ್ಲ, ಬೆಂದಿದೆ ಅಂತ ಅರ್ಥ. ವಾವ್, ನೀವೀಗ ನೋಡ್ತಾ ಇರ್ಬೋದು ನಮ್ಮ ಕೈಮಾ ಉಂಡೆ ಫೈನಲಿ ರೆಡಿ ಆಗಿದೆ. ಇದಂತೂ ಬೆಸ್ಟ್ ಕಾಂಬಿನೇಷನ್ನು. ದೋಸೆ, ಇಡ್ಲಿ, ಪೂರಿ, ಚಪಾತಿ, ಪರೋಟ, ಮುದ್ದೆ, ಅನ್ನ ಪ್ರತಿಯೊಂದ್ರ ಜೊತೆನೂ ಇದನ್ನ ತಿನ್ಬೋದು. ತುಂಬಾನೇ ಸಖತ್ತಾಗಿರುತ್ತೆ ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ನಾನು ಇಷ್ಟು ದಿನವರೆಗೂ ನಮ್ಮ ಅತ್ತೆ ಮಾಡ್ಕೊಡ್ತಾ ಇದ್ರು, ನಾನು ತಿಂತಾ ಇರ್ತಿದ್ದೆ. ಆದ್ರೆ ಇವತ್ತು ನಾನು ನಿಮ್ಗೆಲ್ಲ ಹೇಳ್ಕೊಡೋದ್ರ ಜೊತೆಗೆ ನಾನು ಕೂಡ ಕೈಮಾ ಉಂಡೆ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡೆ. ಸೊ ನೀವು ಎಲ್ಲ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನೆಂತಕ್ಕೆ ತಡ ಮಾಡ್ತಾ ಇದ್ದೀರಾ? ಇವಾಗ್ಲೇ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. और अभी तो रुको, क्लाइमैक्स अभी बाकी। ನೋಡ ನಿನ್ನ ನಾಲ್ಗೆ ಕಚ್ಕೊಳ್ಳಿ ಇಡಕ್ಕೆ ಮಟನ್ ಚಿಕನ್ ಸಿಕ್ತು. ಸೂಪರ್. ಹೆಂಗೆ ಅಲ್ಲಿ ಕಚ್ಕೊಂಡಿದ್ದಕ್ಕೆ ಸೂಪರ್ ಆಗುತ್ತೆ. ಕೈಮಾ ಉಂಡೆ ಬಾಯಲ್ಲಿ ಇಟ್ಕೊಂಡ್ರೆ ಫುಲ್ ಕರ್ಗೋಗ್ತಾ ಇದೆ. ಸೂಪರ್ ಆಗಿದೆ. ಜೊತೆಗೆ ಮುದ್ದೆನ ತಿಂತಾ ಇದ್ರೆ ಸಕ್ಕತ್ತಾಗಿದೆ. ಮಳೆಗೆ ಕೈಮಾ ಉಂಡೆ ತಿಂತಾ ಇದ್ರೆ ಸೂಪರು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಜ್ಜಿ ಏನ್ ಮಾಡ್ತಾ ಇದ್ಯಾ? ಕೈಮಾ ತರ್ಸಿದ್ಯಾ? ಮಳೆ ಜಾವಕ್ಕೆ ಮಳೆ ಹುಯ್ತೈತೆ, ತಿಂತಾ ಇದ್ದಿಲ್ಲ. ಮಳೆ ಈ ಚಳಿಗೆ ರೆಡಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಇವಾಗ 1 ತಿನ್ನೋರು 4 ಕೈಮಾ ಉಂಡೆ ತಿಂತಾರೆ. ತಿಂತಾ ಇದ್ರೆ ಒಂದ್ ಬಾಲ್ ಅನ್ಬೋದು. ಹೇಳಿ, ಕೈಮಾ ಸಾಂಬಾರು ರೆಡಿ. ತಿಂತಾ ಇದ್ರೆ